ನಮಗೆ ಸಂಡೂರು ತಾಲೂಕಿಗೆ ವಾಡಿಕೆಗಿಂತ ಶೇಕಡ 67% ಈ ವರ್ಷ ಕಡಿಮೆ ಮಳೆ ಬಂದಿದೆ. ನಮ್ಮ ರೈತರೆಲ್ಲ ಬಹಳ ಸಂಕಷ್ಟದಲ್ಲಿದ್ದಾರೆ. ಮೊದಲನೇ ಮಳೆ ಬಂದಾಗ ಅವ್ರೇನು ಬಿತ್ತನೆ ಮಾಡಿದ್ರು ಅವೆಲ್ಲ ಒಣಗೋಗಿ ತುಂಬಾ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಇವತ್ತು ನಮ್ಮ ಉಸ್ತುವಾರಿ ಸಚಿವರು ನಮ್ಮ ಸಚಿವರು ಇವತ್ತು ಬರ್ತಾ ಇದ್ದಾರೆ, ನಾಗೇಂದ್ರ ಅವರು. ಅವ್ರಿಗೆ ನಾವು ಮನವರಿಕೆ, ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ನಾವು ಇವತ್ತು ಅವರಿಗೆ ನಮ್ಮ ತಾಲೂಕಿನ ಒಂದು ಬರ ಪರಿಸ್ಥಿತಿ ಬಗ್ಗೆ ಮನವರಿಕೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಮೇಡಮ್, ನೀವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ರಿ, ಕೊನೆ ಕ್ಷಣದವರೆಗೂ ಕೂಡ ಸಾಕಷ್ಟು ಪೈಪೋಟಿ ಮಾಡಿದ್ರಿ. ಕೆಲವೊಂದ್ ಕಡೆ ನಿಮ್ಗೆ ಈಗ ಸಚಿವ ಸ್ಥಾನ ಸಿಗ್ಲಿಲ್ಲ ಅನ್ನೋ ಒಂದು ಅಸಮಾಧಾನ ಇದೆ. ಈಗ ರನ್ನಿಂಗ್ ರೇಸ್ ಇದ್ದಾಗ ಓಡ್ಲೇಬೇಕು ನಾವು. ಯಾರು ಒಬ್ಬರು ಮಾತ್ರ ಗೆಲ್ತಾರ ಅದ್ರ. ಈಗ ಸ್ಪರ್ಧೆ ಮಾಡೋದ್ರಾಗ ಏನ್ ತಪ್ಪಿಲ್ಲಲ್ಲ. ಈಗ ತುಕಾರಾಮ್ ಅವರು 4 ಬಾರಿ ಸಚಿವರು, 4 ಬಾರಿ ಶಾಸಕರು, 1 ಬಾರಿ ಸಂಸದರು, ಮತ್ತೆ ನ್ಯಾಯಯುತವಾಗಿ ಅವ್ರಿಲ್ಲೇ ಶಾಸಕರಾಗಿ ಮುಂದುವರೆದಿದ್ರೆ ಅವ್ರಿಗೆ ಸಿಗ್ತಿತ್ತು. ಆ ಆಧಾರದ ಮೇಲೆ ನಾವು ಕೂಡ ಮನವಿಯನ್ನು ಮಾಡ್ಕೊಂಡಿದ್ವಿ. ಇನ್ನೂ ಅವಕಾಶ ಇದೆ, ಅವಕಾಶ ಇದೆ. ನಾವು ಕೂಡ ಮಹಿಳಾ ಕೋಟಾದಲ್ಲಿ ನೋಡ್ರಿ, ನಾವು 5 ಜನ ಇದ್ದೀವಿ ನಮ್ಮ ಇದರಲ್ಲಿ, ನಮ್ಮ ಮಹಿಳೆಯರ ಒಂದು ಇದರಲ್ಲಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ. ನಮ್ಮಲ್ಲಿ 5 ಜನರಲ್ಲಿ 6 ಕೊಟ್ಟರು ಸಂತೋಷ. ನಾವು 5 ಜನ ಕೂಡ ಅವ್ರಿಗೆ ಒಗ್ಗಟ್ಟಾಗಿ ನಾವು. ಮೇಡಮ್, ಈಗ ಗಾಯತ್ರಿ ಶಾಂತೇಗೌಡರಿಗೆ ಸದ್ಯಕ್ಕೆ ಹೋಲ್ಡ್ ಮಾಡಿದ್ರು, ಹಾಗಾಗಿ ಆ ಸ್ಥಾನ ನಮ್ಗೆ ಕೊಡ್ಬೇಕು ಅಂತೇಳಿ ಒಂದೇನೋ ಬೇಡಿಕೆ ಇಟ್ಟಿದ್ರಿ ಅನ್ನುವಂತ ನಾವು ಕೇಳಿ ಮನವಿ ಮಾಡ್ಕೊಂಡಿದ್ದು ನಿಜ. ಸಿಎಂ ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ, ಮಾಜಿ ಸಿಎಂ ಅವ್ರಿಗೂ ಮನವಿ ಮಾಡ್ಕೊಂಡಿದ್ದು ನಿಜ. ಯಾಕಂದ್ರೆ ನಮಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಜನರಿಗೆ ಯಾರಿಗೂ ಅವಶ್ಯಕತೆನೇ ಇರ್ಲಿಲ್ಲ. ನಮ್ಮ ಬೈ ಎಲೆಕ್ಷನ್ ನಮ್ ಸಂಡೂರು ಜನ ತ್ಯಾಗ ಮಾಡಿದ್ದಾರೆ. ಸುಮ್ನೆ ಅನಾವಶ್ಯಕವಾಗಿ ನಾವು ಬೈ ಎಲೆಕ್ಷನ್ ಹೋಗೋ ಅವಶ್ಯಕತೆನೇ ಇರ್ಲಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರು ತುಕಾರಾಮ್ ಅವ್ರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೈಕಮಾಂಡ್ ಹೇಳೋದಕ್ಕೆ ಮಾತ್ರ ನಾವು ಹೋಗಿದ್ದು, ಹೌದಾ? ಹೈಕಮಾಂಡ್ ಏನು ನಮ್ಗೆ ಮುಂದಿನ ನಿಮ್ಗೆ ಸಚಿವ ಸಂಪುಟದಲ್ಲಿ ಸ್ಥಾನಮಾನ ಕೊಡ್ತೀವಿ, ಮನೆಯವರಿಗೆ ಯಾರಿಗಾದ್ರೂ ಟಿಕೆಟ್ ಕೊಡ್ತೀವಿ ಅನ್ನೋದಕ್ಕೆ ನಾವು ಹೋಗಿದ್ದು. ಈಗ ಹೈಕಮಾಂಡ್ಗೆ ಪ್ರಶ್ನೆ ಆಗಿತ್ತು, ಇದು ಬಳ್ಳಾರಿ ಜಿಲ್ಲೆ ಗೆಲ್ಲೇಬೇಕು ಅಂತಕ್ಕಂಥದ್ದು. ನಾವು ಅದಕ್ಕೋಸ್ಕರ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದು. ತುಕಾರಾಮ್ ಅವ್ರ ಸ್ವಂತ ವೈಯಕ್ತಿಕ ಏನು ನಾವೇನು ಕೇಳಿದ್ದೀವಿ. ಅಂದ್ರೆ ಈಗಲೂ ಕೂಡ ಒಂದು ಆಶಾ ಭಾವನೆ ಇದೆ ಅಂತ ಮನುಷ್ಯ ಆಶಾವಾದಿ ಆಗಿರ್ಬೇಕಲ್ಲ. ಒಂದು ಕಾಲ ಇದೆಯಲ್ಲ, ಅದನ್ನ ತಾವು ಕೇಳ್ತಾ ಇದ್ರೆ? ಅಲ್ಲ, ಕೇಳ್ತಾ ಇದೀವಿ, ನೋಡೋಣ ಹೈಕಮಾಂಡ್ ಯಾರಿಗೆ. ಮೊನ್ನೆ ಸಿದ್ದರಾಮಯ್ಯ ಶಿವಕುಮಾರ್ ಮೀಟ್ ಆಗಿದ್ರು, ಡಿ ಕೆ ಶಿವಕುಮಾರ್ ಅವರು ಏನ್ ಹೇಳಿದ್ರು? ಅಲ್ಲ, ಡಿ ಕೆ ಶಿವಕುಮಾರ್ ಮೀಟ್ ಮಾಡಿ ಅದೇ ಮನವಿ ಮಾಡ್ಕೊಂಡಿದ್ವಿ ಅಷ್ಟೇ. ಅದು ಬಿಟ್ಟು ಇನ್ನೇನ್ ಚರ್ಚೆ ಮಾಡಿದ್ವಿ.